ಯುದ್ಧ ವಿರಾಮ ಆಗದೆ ಹೋಗಿದ್ರೆ ಮತ್ತೊಂದು ಗಾಜಾ ಆಗ್ತಾ ಇತ್ತ ಪಾಕಿಸ್ತಾನ. ಏಟಿಗೆ ಏಟು, ರಕ್ತಕ್ಕೆ ರಕ್ತ, ಒಂದೇ ಧ್ಯೇಯ. ಇಸ್ರೇಲ್ ಮಾದರಿಗೆ ಸಿದ್ಧವಾದ ಭಾರತ. ಎಲ್ಲಿಗೆ ಬೇಕಾದರೂ ನುಗ್ಗಿ ಹೊಡಿತೀವಿ. ಪಾಕ್ನಲ್ಲಿ ಯಾರೂ ಸೇಫ್ ಅಲ್ಲ. ಪಿಒಕೆ ಉಗ್ರ ಮುಖ್ಯಸ್ಥರ ಹಸ್ತಾಂತರ. ಇದು ಬಿಟ್ಟರೆ ಪಾಕ್ ಜೊತೆಗೆ ಯಾವ ಮಾತುಕತೆಯೂ ಇಲ್ಲ. ಆಪರೇಷನ್ ಸಿಂಧೂರ ನಿರಂತರ. ಜಗತ್ತಿಗೆ ಮೋದಿಯ ಕಠಿಣ ಸಂದೇಶ. ಇದೇ ಈ ಹೊತ್ತಿನ ವಿಶೇಷ. ಹುಷಾರ್. ಅಮೆರಿಕದ ಮಾತು ಕೇಳಿ ಭಾರತ ಪಾಕಿಸ್ತಾನದ ಜೊತೆ ಕದನ ವಿರಾಮವನ್ನ ಮಾಡಿಕೊಂಡು ಸುಮ್ಮನಾಗ್ಬಿಡುತ್ತಾ? ಕೋಟಿ ಕೋಟಿ ಭಾರತೀಯರ ಪಿಒಕೆ ಕನಸನ್ನ ಕಮರಿಸಿಬಿಡುತ್ತಾ? ಪಾಕಿಸ್ತಾನ ಮತ್ತು ಅದನ್ನು ಸಾಕ್ತಾ ಇರುವ ಉಗ್ರರನ್ನ ಸುಮ್ಮನೆ ಬಿಟ್ಟುಬಿಡುತ್ತಾ? ನೋ ಚಾನ್ಸ್. ಭಾರತದ ನಿಲುವು ಸ್ಪಷ್ಟವಾಗಿದೆ, ನಿರ್ಧಾರ ದೃಢವಾಗಿದೆ. ಭಾರತಕ್ಕೆ ಏನು ಬೇಕೋ ಅದನ್ನ ಪಡೆದೇ ತೀರುವ ಸಂಕಲ್ಪವನ್ನ ತೊಟ್ಟಿದೆ. ಅದಕ್ಕಾಗಿ ಏಟಿಗೆ ಎದಿರೇಟು, ರಕ್ತಕ್ಕೆ ರಕ್ತ ಹರಿಸೋದಕ್ಕೆ ಕೂಡ ಸಿದ್ಧವಾಗಿದೆ. ಭಾರತದ್ದು ಒಂದೇ ಧ್ಯೇಯ. ಥೇಟ್ ಇಸ್ರೇಲ್ ಸ್ಟೈಲಲ್ಲೇ ಆಕ್ಷನ್ಗೆ ಇಳಿಯುವಂತಹ ಮೆಸೇಜ್ ಕೊಟ್ಟಿದೆ. ತೊಡೆ ತಟ್ಟಿದ್ರೆ ಮುರಿದಾಕ್ತೀವಿ, ಕೆಣಕಿದ್ರೆ ಕೊಂದಾಕ್ತೀವಿ ಅನ್ನೋ ಕಠಿಣ ಸಂದೇಶವನ್ನ ವೈರಿ ರಾಷ್ಟ್ರಕ್ಕೆ ಕೊಟ್ಟಾಗಿದೆ. ಅಷ್ಟಕ್ಕೂ ಕದನ ವಿರಾಮಕ್ಕೆ ಒಪ್ಪಿದ ಭಾರತದ ಈ ಹೊಸ ನಡೆ ಏನು ಅಂತೀರಾ? ಜಸ್ಟ್ ವಾಚ್. ಏಟಿಗೆ ಏಟು, ರಕ್ತಕ್ಕೆ ರಕ್ತ, ಒಂದೇ ಧ್ಯೇಯ. ಇಸ್ರೇಲ್ ಮಾದರಿಯಲ್ಲಿ ಭಾರತ. ಪಿಒಕೆ ಕೈಗಿಡಿ, ಸೇಫ್ ಆಗಿರಿ. ಪಾಕಿಸ್ತಾನಕ್ಕೆ ಮೋದಿಯ ಕಠಿಣ ಸಂದೇಶ. ನೀವು ನಮ್ಮ ದೇಶದ ಒಬ್ಬ ಪ್ರಜೆಯನ್ನು ಕೊಂದ್ರೆ ನಾವು ನಿಮ್ಮ 10 ಮಂದಿಯನ್ನ ಕೊಲ್ತೇವೆ. ನೀವು ನಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಯೋಚಿಸಿದ್ರು ನಾವೇ ನಿಮ್ಮ ಮೇಲೆ ಮುಗಿ ಬೀಳ್ತೇವೆ. ನೀವು ನಮ್ಮನ್ನ ಕೆಣಕಿದ್ರೆ ಪಾಕ್ನ ಯಾವ ಮೂಲೆಯಲ್ಲಿದ್ರೂ ಹುಡುಕಿ ಹುಡುಕಿ ಕೊಂದು ಹಾಕ್ತೇವೆ. ನಮ್ಮ ದೇಶಕ್ಕಾಗಿ ನಾವು ಜಗತ್ತಿನ ಯಾವ ದೇಶವನ್ನಾದ್ರೂ ಮುಲಾಜಿಲ್ಲದೆ ಎದುರು ಹಾಕಿಕೊಳ್ಳುತ್ತೇವೆ. ಇದು ಜಗತ್ತಿನ ಪುಟ್ಟ ದೇಶಗಳಲ್ಲಿ ಒಂದಾದ ದಿಟ್ಟ ಎದೆಗಾರಿಕೆ ತೋರಿಸುವ ಇಸ್ರೇಲ್ನ ಧ್ಯೇಯ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಸ್ಮಶಾನವಾದ ಗಾಜಾ. ನಾಶ, ವಿನಾಶ, ಎಲ್ಲವೂ ಸರ್ವನಾಶ. ಪುಟ್ಟ ಇಸ್ರೇಲ್ ದೇಶದ ಮಗ್ಗುಲಲ್ಲೇ ಇರುವ ವಿವಾದಿತ ಗಾಜಾ ಪಟ್ಟಿ ಅನ್ನೋ ತುಂಡು ಭೂಮಿ ಅಕ್ಷರಶಃ ಸ್ಮಶಾನವಾಗಿ ಹೋಗಿದೆ. ಇಸ್ರೇಲ್ನನ್ನು ಕೆಣಕಿದ ಹಮಾಸ್ ಉಗ್ರರ ಸಂಹಾರಕ್ಕಾಗಿ ಗಾಜಾ ಪಟ್ಟಿಯನ್ನು ತನ್ನ ಭಯಾನಕ ದಾಳಿಯಿಂದ ನೆಲಸಮ ಮಾಡಿಬಿಟ್ಟಿದೆ ಇಸ್ರೇಲ್. ಇಡೀ ಉತ್ತರ ಗಾಜಾವೇ ಹೇಳ ಹೆಸರಿಲ್ಲದೆ ಆಗೋಗಿದೆ. ಬಿಲದಲ್ಲಿ ಅಡಗಿ ಕೂತಿದ್ದ ಹಮಾಸ್ನ ಪ್ರತಿ ಉಗ್ರನನ್ನು, ಉಗ್ರ ನಾಯಕನನ್ನು ಹುಡುಕಿ ಹುಡುಕಿ ಕೊಂದು ಹಾಕಿದೆ ಇಸ್ರೇಲ್ನ ಸೇನೆ ಮತ್ತು ವಾಯುಸೇನೆ. ನಾವ್ಯಾಕೆ ಭಾರತ ಪಾಕಿಸ್ತಾನದ ಸಂಘರ್ಷದ ಬಗ್ಗೆ ಹೇಳ್ತಾ ಇಸ್ರೇಲ್ ಗಾಜಾದ ಬಗ್ಗೆ ಹೇಳ್ತಿದ್ದೀವಿ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾಕಂದ್ರೆ ಗಾಜಾದಂತೆ ಪಾಕಿಸ್ತಾನವು ಸ್ಮಶಾನವಾಗೋದಕ್ಕೆ ಜಸ್ಟ್ ಮಿಸ್ ಆಗಿ ಹೋಗಿದೆ. ಗಾಜಾ ಪಟ್ಟಿಯಂತೆ ಸ್ಮಶಾನವಾಗೋದ್ರಿಂದ ಜಸ್ಟ್ ಮಿಸ್ ಆದ ಪಾಕಿಸ್ತಾನ. ಸೇಸ್ ಫೈರ್ ಆಗದೆ ಹೋಗಿದ್ದರೆ ಮತ್ತೊಂದು ಗಾಜಾ ಆಗ್ತಿತ್ತ? ಪಾಕ್ ನೋಡಿದ್ರ ಗಾಜಾದ ಸ್ಮಶಾನ ಸ್ಥಿತಿಯನ್ನ. ಗಾಜಾ ಅನ್ನೋ ಅಂಗೈ ಅಗಲದ ಪ್ರದೇಶದಲ್ಲಿ ಏನಂದ್ರೆ ಏನೂ ಇಲ್ಲ. ಎಲ್ಲವೂ ಸರ್ವನಾಶವಾಗಿ ಹೋಗಿದೆ. ಜನಸಂದಣಿ, ಕಟ್ಟಡ ಸಂದಣಿಯಿಂದ ತುಂಬಿ ತುಳುಕುತ್ತಿದ್ದ ಗಾಜಾದಲ್ಲಿ ನರ ಪಿಳ್ಳೆಯೂ ಕಾಣಿಸಿಕೊಳ್ಳುತ್ತಿಲ್ಲ. ಗಾಜಾದ ಲಕ್ಷಾಂತರ ಜನ ಅಲೆಮಾರಿಗಳಾಗಿ ಅಲೆಯುತ್ತಾ ನಿರಾಶ್ರಿತರಾಗಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದಾರೆ ಗಾಜಾದ ಜನ. ವೀಕ್ಷಕರೇ, ಗಾಜಾದ ಪರಿಸ್ಥಿತಿಯ ಪಾಕಿಸ್ತಾನಕ್ಕೂ ಬರೋದ್ರಲ್ಲಿ ಜಸ್ಟ್ ಮಿಸ್ ಆಗಿ ಹೋಗಿದೆ. ಭಾರತದಲ್ಲಿ ಉಗ್ರರ ಮೂಲಕ ನರಮೇಧ ನಡೆಸಿ ಭಾರತದ ಉಗ್ರ ಸಂಹಾರಕ್ಕೆ ಪ್ರತಿಯಾಗಿ ಪ್ರತಿ ದಾಳಿ ನಡೆಸಿ ಭಾರತದ ಬಾಂಬು, ಮಿಸೈಲ್ ದಾಳಿಗಳಿಂದಾಗಿ ಮೈಕೈ ಸುಟ್ಟುಕೊಂಡಿರೋ ಪಾಕಿಸ್ತಾನ ಸರ್ವನಾಶವಾಗಿ ಹೋಗ್ತಿತ್ತು. ಭಾರತದೊಂದಿಗೆ ಯುದ್ಧಕ್ಕೆ ಸೈ ಎಂದು ನಿಂತಿದ್ದರೆ ಗಾಜಾಗೆ ಆದ ದುರ್ಗತಿಯೇ ಪಾಕಿಸ್ತಾನಕ್ಕೂ ಆಗಿ ಹೋಗ್ತಿತ್ತು ಅನ್ನೋದೇ ವಾಸ್ತವ. ಕದನ ವಿರಾಮಕ್ಕೆ ಭಾರತ ಒಪ್ಪದೆ ಹೋಗಿದ್ದರೆ ಪಾಕಿಸ್ತಾನ ಸರ್ವನಾಶವಾಗಿ ಹೋಗ್ತಿತ್ತು. ಅದಕ್ಕೆ ಕಾರಣ ಭಾರತದ ಭಯಾನಕ ದಾಳಿಗಳು. ಎಲ್ಲಿಗೆ ಬೇಕಾದ್ರೂ ನುಗ್ಗಿ ಹೊಡಿತೀವಿ. ಪಾಕ್ನಲ್ಲಿ ಯಾರೂ ಸೇಫ್ ಅಲ್ಲ. ಪಾಕ್ನ ಯಾವ ಮೂಲೆ ಬೇಕಾದ್ರೂ ತಲುಪ್ತೇವೆ. ಭಾರತದ ಎಚ್ಚರಿಕೆ. ಭಾರತ ಆಪರೇಷನ್ ಸಿಂಧೂರ ಆರಂಭಿಸಿ ಉಗ್ರ ಸಂಹಾರಕ್ಕೆ ಮುಂದಾಗಿ ಪಿಒಕೆ ಹಾಗೂ ಪಾಕಿಸ್ತಾನದ ಒಳಗಿನ ಉಗ್ರ ನೆಲೆಗಳನ್ನು ಉಡೀಸ್ ಮಾಡಿತ್ತು. 100ಕ್ಕೂ ಹೆಚ್ಚು ಭಯೋತ್ಪಾದಕರು ಬಲಿಯಾಗಿ ಹೋಗಿದ್ದರು. ಆದ್ರೆ ಉಗ್ರರು ಸತ್ತಿದ್ದಕ್ಕೆ ರೊಚ್ಚಿಗೆದ್ದ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿ ದಾಳಿ ನಡೆಸುವ ಪ್ರಯತ್ನ ಮಾಡಿತ್ತಾದ್ರೂ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಭಾರತೀಯ ರಕ್ಷಣಾ ಪಡೆಗಳು ಪಾಕಿಸ್ತಾನ ಸೇನಾ ನೆಲೆಗಳನ್ನೇ ಬಾಂಬಿಂಗ್ ಮೂಲಕ ಚಿಂದಿ ಉಡಾಯಿಸಿಬಿಟ್ಟಿದ್ದವು. ಭಾರತ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ರಣಾರ್ಭಟಕ್ಕೆ ಪುಕ್ಕಲು ಪಾಕಿಸ್ತಾನ ಇದ್ದಲ್ಲೇ ಪತುರುಗುಟ್ಟು ಹೋಯ್ತು. ಪಾಕಿಸ್ತಾನ ಉತ್ತರ ಕುಮಾರನ ಪೌರುಷ ತೋರಿತಾದ್ರೂ ಭಾರತ ಮತ್ತೆ ದಾಳಿ ಮಾಡಿದ್ರೆ
ಅದನ್ನು ತಡೆಯೋ ಶಕ್ತಿ ತನಗಿಲ್ಲ ಎಂದು ಗೊತ್ತಿದ್ರೂ ಗುಟುರು ಹಾಕ್ತಾ ಇದೆ. ಅಮೆರಿಕದ ಕಾಲನ್ನ ಹಿಡಿದುಕೊಂಡು ಗೋಗರೆದು ಯುದ್ಧ ವಿರಾಮಕ್ಕೆ ಭಾರತ ಒಪ್ಪುವಂತೆ ಮಾಡಿದೆ. ಆದ್ರೆ ಭಾರತ ಒಂದು ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಾಗಿದೆ. ಪಾಕಿಸ್ತಾನದಲ್ಲಿ ಯಾರೂ ಸೇಫ್ ಅಲ್ಲ, ನಾವು ಎಲ್ಲಿಗೆ ಬೇಕಾದ್ರೂ ನುಗ್ಗಿ ಹೊಡಿತೇವೆ, ಮನಸ್ಸು ಮಾಡಿದ್ರೆ ಪಾಕಿಸ್ತಾನದ ಭೂಪಟವೇ ಬದಲಿಸಿ ಬಿಡ್ತೇವೆ ಎಂಬ ಖಡಕ್ ಸಂದೇಶವನ್ನು ಪಾಕಿಸ್ತಾನಕ್ಕೂ ಕೊಟ್ಟಿದೆ, ಜಗತ್ತಿಗೂ ತೋರಿಸಿಕೊಟ್ಟಿದೆ. ಥೇಟ್ ಇಸ್ರೇಲ್ ಸ್ಟೈಲ್ ಅಲ್ಲೇ ಮೆಸೇಜ್ ಪಾಸ್ ಮಾಡಿದೆ. ಭಾರತದ ವಾಯುಸೇನಾಧಿಕಾರಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. And therefore, a decision was taken to strike where it would hurt. And towards that, in a swift, coordinated, calibrated attack, we struck his air bases, command centers, military infrastructure, air defense systems across the entire Western Front, sending a clear message that aggression will not be tolerated, that we have the capability to target every system at these bases and more. 40 ಪಾಕ್ ಸೈನಿಕರು, 100+ ಉಗ್ರರನ್ನು ಹೊಡೆದಿದ್ದೇವೆ. ಪಾಕ್ ಏರ್ ಬೇಸ್ಗಳು ಉಡೀಸ್ ಸಾಕ್ಷ್ಯ ಸಮೇತ ತೋರಿಸಿದ ಭಾರತ ದಾಳಿ ಮಾಡಿದ್ದಕ್ಕೆ ಈ ಬಾರಿ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಇಟ್ಟುಕೊಂಡಿದೆ. ಕಳೆದ ಬಾರಿ ದಾಳಿಯಾದಾಗೆಲ್ಲ ಸಾಕ್ಷ್ಯ ಎಲ್ಲಿ ಅಂತ ಕೆಲ ಭಾರತೀಯರು ಸೇರಿ ಪಾಕಿಗಳು ಕೇಳಿದ್ದರು. ಹೀಗಾಗಿ ಭಾರತ ಈ ಬಾರಿ ದೃಶ್ಯ ಸಮೇತ ಸಾಕ್ಷ್ಯಗಳನ್ನ ಜಗತ್ತಿನ ಮುಂದೆ ಇಟ್ಟಿದೆ. ಯಾವೆಲ್ಲ ಏರ್ ಬೇಸ್ಗಳನ್ನು ಹೊಡೆದಿದ್ದೇವೆ ಅನ್ನೋದನ್ನ ಸೇನಾಧಿಕಾರಿಗಳೇ ತೋರಿಸಿದ್ದಾರೆ. 3 ದಿನಗಳ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಸೈನಿಕರನ್ನ ಹೊಡೆದು ಹಾಕಿರುವ ಭಾರತ, ಉದ್ದಟತನ ತೋರಿದ 40ಕ್ಕೂ ಹೆಚ್ಚು ಸೈನಿಕರು ಮತ್ತು ಸೇನಾಧಿಕಾರಿಗಳನ್ನ ಹೊಡೆದು ಹಾಕಲಾಗಿದೆ. 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf and Mudassir Ahmed that were involved in the hijack of IC-814 and the Pulwama blast. With the Pak DGMO was conducted at 15:35 hours yesterday and resulted in cessation of cross-border firing and air intrusions by either side with effect from 1700 hours 10th of May, after he proposed that we cease hostilities. We also decided to further speak on the 12th of May, that's tomorrow, at 1200 hours to discuss the modalities that would enable the longevity of this understanding. ಹೀಗೆ ಇಷ್ಟೆಲ್ಲ ಹೊಡೆದ್ಮೇಲೆ ಪಾಕಿಸ್ತಾನ ಬಾಲ ಮುದಿರಿಕೊಂಡು ಕದನ ವಿರಾಮಕ್ಕೆ ಕೈಕಾಲು ಹಿಡಿದು ಬೇಡಿಕೊಂಡಿತ್ತು. ಕದನ ವಿರಾಮಕ್ಕೆ ಒಪ್ಪಿದ್ಮೇಲೆ ಭಾರತ ಸೈಲೆಂಟ್ ಆಗಿತ್ತ? ತನ್ನ ಗುರಿಯನ್ನ ಮರೆತು ಬಿಡುತ್ತಾ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಕದನ ವಿರಾಮದ ನಂತರವೂ ಪಾಕ್ನಿಂದ ಭಾರತದ ಮೇಲೆ ದಾಳಿ, ಪ್ರತಿ ದಾಳಿ ಮಾಡದ ಭಾರತ. ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕದ ಮಾತಿಗೆ ಒಪ್ಪಿ ಶನಿವಾರ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಂಡಿತು. ಶನಿವಾರ ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿ ಎಂದು ಕೂಡ ಹೇಳಿದ್ದ ಭಾರತ ಮೇ 12ರಂದು ಡಿಜಿಎಂಒಗಳ ಮೀಟಿಂಗ್ ಎಂದು ಹೇಳಿತ್ತು. Stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. ಹೀಗೆ ಭಾರತ ಸೀಸ್ ಫೈರ್ಗೆ ಒಪ್ಪಿಗೆ ಎಂದ 3 ಗಂಟೆ ಕಳೆಯೋದ್ರೊಳಗೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ಭಾರತದ 4 ರಾಜ್ಯಗಳ ಮೇಲೆ ಡ್ರೋನ್, ಸಣ್ಣ ಮಿಸೈಲ್ ದಾಳಿ ನಡೆಸಿತ್ತು. ಅದನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿತ್ತು. ಅತ್ತ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ್ರೆ ಇತ್ತ ಪ್ರಧಾನಿ ಮೋದಿ ಸಭೆ ಮೇಲೆ ಸಭೆ ನಡೆಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಸಿಡಿಎಸ್ ಅನಿಲ್ ಚೌಹಾಣ್ ಸೇರಿ 3 ಸೇನಾಪಡೆಗಳ ಮುಖ್ಯಸ್ಥರ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಈ ಸಭೆಯಲ್ಲಿ ಭಾರತದ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ಹೇಳಿ ಎಂದು ಪ್ರಧಾನಿ ಮೋದಿ ಸಭೆಯ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಕದನ ವಿರಾಮದ ಸಲುವಾಗಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪ್ರಧಾನಿ ಮೋದಿಗೆ ಕರೆ ಮಾಡಿದಾಗ ಭಾರತದ ದೃಢ ನಿರ್ಧಾರ ಮತ್ತು ಸಂಕಲ್ಪದ ಬಗ್ಗೆ ಕಡ್ಡಿ ಮುರಿದ ಹಾಗೆ ಖಡಕ್ ಆಗಿ ಹೇಳಿದ್ದಾರಂತೆ ಪ್ರಧಾನಿ ಮೋದಿ ಖಡಕ್ ಸಂದೇಶ. ಪಾಕಿಸ್ತಾನ ಮತ್ತೊಮ್ಮೆ ದಾಳಿ ಮಾಡಿದರೆ ಭಾರತದ ದಾಳಿ ಹೆಚ್ಚು ಬಲವಾಗಿ ಹಾಗೂ ವಿನಾಶಕಾರಿಯಾಗಿ ಇರುತ್ತದೆ.
ಪಾಕಿಸ್ತಾನ ಗುಂಡು ಹಾರಿಸಿದರೆ ನಾವು ಬೆಂಕಿಯ ಉಂಡೆಗಳನ್ನ ಸುರಿಯುತ್ತೇವೆ. ಕಾಶ್ಮೀರದ ವಿಚಾರದಲ್ಲಿ ಮೂರನೆಯವರ ಮಧ್ಯಸ್ಥಿಕೆ ಭಾರತಕ್ಕೆ ಅಗತ್ಯವಿಲ್ಲ. ಕಾಶ್ಮೀರ ವಿಚಾರವನ್ನು ಭಾರತ ಜಾಗತಿಕ ವಿವಾದವಾಗಿ ಮಾಡಲು ತಯಾರಿಲ್ಲ. ಕಾಶ್ಮೀರದ ವಿಚಾರದಲ್ಲಿ ಭಾರತದ ನಿಲುವು ಬಹಳ ಸ್ಪಷ್ಟವಾಗಿದೆ. ಕಾಶ್ಮೀರ ವಿಚಾರವನ್ನು ಬಗೆಹರಿಸಿಕೊಳ್ಳುವ ಶಕ್ತಿ ಭಾರತಕ್ಕೆ ಇದೆ. ಪಾಕ್ ಜೊತೆಗೆ ಪಿಒಕೆ ನಮಗೆ ಬಿಟ್ಟುಕೊಡುವ ವಿಚಾರ, ಉಗ್ರರನ್ನು ಹಸ್ತಾಂತರಿಸುವ ವಿಚಾರದ ಚರ್ಚೆ ಬಿಟ್ಟು ಬೇರೆ ಏನನ್ನೂ ಮಾತನಾಡಲು ನಾವು ತಯಾರಿಲ್ಲ. ಭಾರತದ ಷರತ್ತುಗಳಿಗೆ ಒಪ್ಪಿದರೆ ಮಾತ್ರ ಮಾತುಕತೆ ಮುಂದುವರಿಸುತ್ತೇವೆ. ಇದನ್ನು ಬಿಟ್ಟು ಮತ್ತೇನೂ ಇಲ್ಲ. ಹೀಗಂತ ಪ್ರಧಾನಿ ಮೋದಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ಗೆ ಖಡಕ್ ಆಗಿ ಹೇಳಿದ್ದಾರೆ ಎಂದು ವರದಿಯಾಗಿದೆ. ಇದನ್ನೇ ಉನ್ನತ ಮಟ್ಟದ ಸಭೆಯಲ್ಲೂ ಮೋದಿ ಎಲ್ಲರಿಗೂ ಸೂಚಿಸಿದ್ದಾರಂತೆ. ಪಾಕಿಸ್ತಾನ ದಾಳಿ ನಡೆಸಿದ್ರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ದಾಳಿ ನಡೆಸಿ ಎಂದು ಸೇನಾ ಮುಖ್ಯಸ್ಥರಿಗೆ ತಿಳಿಸಿದ್ದಾರೆ ಮೋದಿ. ಅಲ್ಲಿಗೆ ಕದನ ವಿರಾಮ ಅನ್ನೋದು ಭಾರತ ಹೇಳಿದಂತೆ. ಭಾರತದ ಷರತ್ತುಗಳಿಗೆ ಪಾಕಿಸ್ತಾನ ಒಪ್ಪಿದರೆ ಮಾತ್ರ ಮುಂದುವರಿಯುತ್ತದೆ. ಇಲ್ಲ, ಒಪ್ಪಲ್ಲ, ನಾವು ಯುದ್ಧ ಮಾಡ್ತೇವೆ ಎಂದು ಪಾಕಿಸ್ತಾನ ಹೇಳಿದ್ರು ಅದಕ್ಕೂ ಭಾರತ ಸರ್ವಸಿದ್ಧ ಎಂದು ಸ್ಪಷ್ಟವಾಗಿ ಭಾರತ ಹೇಳಿದೆ. ಆದ್ರೆ ಪಿಒಕೆಯನ್ನು ಬಿಟ್ಟು ಬಿಡುತ್ತಾ ಪಾಕಿಸ್ತಾನ? ಬಿಡ್ಲಿಲ್ಲ ಅಂದ್ರೆ ಅದನ್ನ ಪಡೆಯೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ ನಿಂತಿಲ್ಲ, ಮುಂದುವರಿಯುತ್ತದೆ ಎಂದು ಭಾರತ ಸ್ಪಷ್ಟವಾಗಿ ಹೇಳಿರೋದು. ಭಾರತ ಆಪರೇಷನ್ ಸಿಂಧೂರವನ್ನ ಆರಂಭಿಸಿರೋದು ಉಗ್ರರ ಸಂಹಾರಕ್ಕೆ. ಉಗ್ರರ ರಕ್ಷಣೆಗೆ ಮುಂದಾಗುವ ಪಾಕಿಸ್ತಾನವನ್ನ ಹೊಡೆದು ಹಾಕಿ ಪಿಒಕೆಯನ್ನ ವಶಕ್ಕೆ ಪಡೆದು ಅಖಂಡ ಕಾಶ್ಮೀರವನ್ನ ಕಾಣೋದು ಆಪರೇಷನ್ ಸಿಂಧೂರದ ಅಂತಿಮ ಗುರಿ. ಆದರೆ ಪಿಒಕೆಯನ್ನ ಮಾತುಕತೆಗಳ ಮೂಲಕ, ಸಂಧಾನದ ಮೂಲಕ ಅಷ್ಟು ಸುಲಭವಾಗಿ ಬಿಟ್ಕೊಡುತ್ತಾ ಪಾಕಿಸ್ತಾನ? ಹೇಳ್ತೀವಿ ಕೇಳಿ. ಪಿಒಕೆ ಉಗ್ರ ಮುಖ್ಯಸ್ಥರ ಹಸ್ತಾಂತರ ಮಾಡಬೇಕು. ಇದು ಬಿಟ್ಟರೆ ಪಾಕ್ ಜೊತೆಗೆ ಯಾವ ಮಾತುಕತೆಯೂ ಇಲ್ಲ. ಮೇ 12ರ ಮಧ್ಯಾಹ್ನ ನಡೆಯುವ ಭಾರತ ಹಾಗೂ ಪಾಕಿಸ್ತಾನದ ಡಿಜಿಎಂಒ ಸಭೆಯಲ್ಲಿ ಕದನ ವಿರಾಮದ ಸಂಧಾನದ ಬಗ್ಗೆ ಮಾತುಕತೆ ನಡೆಯಲಾಗುತ್ತದೆ ಎಂದು ಹೇಳಲಾಗಿದೆ. ಭಾರತ ಕದನ ವಿರಾಮಕ್ಕೆ ಒಪ್ಪಿದೆ. ಆ ಸಭೆಯಲ್ಲಿ ಶಾಶ್ವತ ಕದನ ವಿರಾಮ, ಭಾರತ ಹೇರಿರುವ ರಾಜತಾಂತ್ರಿಕ ನಿರ್ಬಂಧ, ನಿಷೇಧ ಹಾಗೂ ಮುಖ್ಯವಾಗಿ ಸಿಂಧೂ ನದಿ ನೀರಿನ ಒಪ್ಪಂದ ಅಮಾನತಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ಪಾಕಿಸ್ತಾನ ನಾನಾ ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದೆ. ಅಮೆರಿಕದ ಮೂಲಕ ಒತ್ತಡ ಹೇರಿ ಹೇಗಾದ್ರೂ ಮಾಡಿ ತನ್ನ ಬೇಳೆ ಬೇಯಿಸಿಕೊಳ್ಳಬೇಕು ಎಂದು ಆತುರದಿಂದ ಇದೆ. ಭಾರತ ಕದನ ವಿರಾಮಕ್ಕೆ ಒಪ್ಪಿರೋದ್ರಿಂದ ತನ್ನ ಮಾತು ನಡೆಯುತ್ತೆ ಎಂದು ಅಂದುಕೊಂಡಿದೆ. ಆದರೆ ಪ್ರಧಾನಿ ಮೋದಿ ನಡೆಸಿದ ಭದ್ರತಾ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಬೇರೆಯದ್ದೇ ಚರ್ಚೆ ಆಗಿದೆ. ಪಾಕ್ ಅಂದುಕೊಂಡಿರೋದೇನೂ ಚರ್ಚೆಗೂ ಬರಲ್ಲ, ಬಂದರೂ ಅದಕ್ಕೆ ಭಾರತ ಚರ್ಚೆ ಮಾಡಲು ಸಿದ್ಧ ಇರಲ್ಲ ಅನ್ನೋದೇ ಅಸಲಿ ಸಂಗತಿ. ಭಾರತ ದೃಢ ನಿರ್ಧಾರಕ್ಕೆ ಬಂದಾಗಿದೆ. ಡಿಜಿಎಂಒಗಳ ಸಭೆಯಲ್ಲೂ ಅದನ್ನೇ ಪ್ರಸ್ತಾಪಿಸಲು ಮುಂದಾಗಲಿದೆ. ಪಾಕಿಸ್ತಾನದ ವಶದಲ್ಲಿರುವ ಕಾಶ್ಮೀರ ಎಂದೆಂದಿಗೂ ಭಾರತದ ಅವಿಭಾಜ್ಯ ಅಂಗ. ಅದು ಎಂದಿಗೂ ಭಾರತಕ್ಕೆ ಸೇರಬೇಕಾಗಿರೋದು. ಹೀಗಾಗಿ ಭಾರತಕ್ಕೆ ಬೇಕಾಗಿರೋ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದು ಭಾರತದ ದಾಳಿಯಲ್ಲಿ ಬದುಕುಳಿದಿರುವ ಕೆಲ ಉಗ್ರ ನಾಯಕರನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು. ಅದರ ಜೊತೆಗೆ ಪಿಒಕೆಯನ್ನು ಭಾರತಕ್ಕೆ ಬಿಟ್ಟು ಕೊಡಬೇಕು ಎಂದು ಡಿಜಿಎಂಒ ಸಭೆಯಲ್ಲಿ ಭಾರತ ಪ್ರಸ್ತಾಪಿಸೋದು ಪಕ್ಕಾ ಎನ್ನಲಾಗ್ತಿದೆ. ಇದೇ ವಿಚಾರವನ್ನು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ಗೂ ಪ್ರಧಾನಿ ಮೋದಿ ಸ್ಪಷ್ಟವಾಗಿ ತಿಳಿಸಿ, ಈ ವಿಚಾರ ಬಿಟ್ಟರೆ ಬೇರೆ ವಿಚಾರದ ಮಾತುಕತೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪಿಒಕೆಯನ್ನು ಬಿಟ್ಟು ಕೊಡುತ್ತಾ ಪಾಕಿಸ್ತಾನ? ಪಿಒಕೆ ವಶಕ್ಕೆ ಯುದ್ಧ ಒಂದೇ ಅಂತಿಮಾನ? ಭಾರತದ ಭಯಾನಕ ದಾಳಿ ಹಾಗೂ ಮತ್ತಷ್ಟು ಭೀಕರ ದಾಳಿಗಳಿಗೆ ಸಿದ್ಧವಾಗಿದ್ದನ್ನು ಅರಿತ ಪಾಕಿಸ್ತಾನ ಹೆದರಿ ಅಮೆರಿಕದ ಕಾಲ್ ಹಿಡಿದುಕೊಂಡು ಯುದ್ಧ ವಿರಾಮಕ್ಕೆ ಅಂಗಲಾಚಿತ್ತು. ಖುದ್ದು ಭಾರತದ ಡಿಜಿಎಂಒಗೆ ಕರೆ ಮಾಡಿದ್ದ ಪಾಕಿಸ್ತಾನ ಕದನ ವಿರಾಮಕ್ಕೆ ಬನ್ನಿ ಎಂದು ಗೋಗರೆದಿತ್ತು. ಭಾರತ ಮಾಡಿದ್ದ ಉಗ್ರರ ಟಾರ್ಗೆಟ್ಗಳನ್ನು ಧ್ವಂಸಗೊಳಿಸಿದ್ದ ಕಾರಣಕ್ಕೆ ಕದನ ವಿರಾಮಕ್ಕೆ ಮುಂದಾಗಿತ್ತು. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ರೀತಿ ಭಾರತದ ದಾಳಿಗಳಿಂದ ಪಾರಾದ್ರೆ ಅಷ್ಟೇ ಸಾಕು, ಮುಂದೆ ನೋಡೋಣ ಅಂತ ಅಂದುಕೊಂಡಿತ್ತು. ಆದ್ರೆ ಭಾರತದ ಪಿಒಕೆಯನ್ನ ಭಾರತಕ್ಕೆ ಬಿಟ್ಟುಕೊಡಬೇಕು, ಉಗ್ರರ ಹಸ್ತಾಂತರ ಮಾಡಬೇಕು ಎಂದು ಹಠ ಹಿಡಿದಿದೆ. ಒಂದು ವೇಳೆ ಉಗ್ರರನ್ನು ಬೇಕಾದ್ರೂ ಭಾರತದ ವಶಕ್ಕೆ ಕೊಡಬಹುದು. ಆದ್ರೆ ಪಾಕಿಸ್ತಾನ ಕಂಠನಾಳ ಎಂದುಕೊಂಡಿರೋ ಪಿಒಕೆಯನ್ನು ಬಿಟ್ಟು ಕೊಡೋಕೆ ಚಾನ್ಸೇ ಇಲ್ಲ. ಸೊ ಕದನ ವಿರಾಮ ಮುರಿದು ಬೀಳೋದು ಗ್ಯಾರಂಟಿ. ಕೋಟಿ ಕೋಟಿ ಭಾರತೀಯರ ಮಹದಾಸೆ ಈಡೇರಿಕೆಗಾಗಿ ಪಿಒಕೆಯನ್ನು ಭಾರತ ಪಡೆಯಲು ಪಾಕ್ ಮೇಲೆ
ಯುದ್ಧ ಮಾಡೋದು ಗ್ಯಾರಂಟಿ, ಕೈವಶ ಮಾಡಿಕೊಳ್ಳುವುದು ಗ್ಯಾರಂಟಿ ಎಂದು ರಕ್ಷಣಾ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಅಲ್ಲಿಗೆ ಪಿಒಕೆ ವಶಕ್ಕೆ ಇರೋದು ಯುದ್ಧ ಒಂದೇ ಅಂತಿಮ ಅಸ್ತ್ರ. ಆಪರೇಷನ್ ಸಿಂಧೂರ ನಿರಂತರ, ಜಗತ್ತಿಗೆ ಮೋದಿಯ ಸಂದೇಶ. ಈ ನಡುವೆ ಭಾರತ ಸ್ಪಷ್ಟವಾಗಿ ಹೇಳಿದೆ, ಉಗ್ರ ಸಂಹಾರಕ್ಕಾಗಿ ಭಾರತ ಆರಂಭಿಸಿರುವ ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಇನ್ನೂ ಮುಂದುವರಿಯುತ್ತಿದೆ ಎಂದು ಸ್ಪಷ್ಟಪಡಿಸಿದೆ. ಇದು ಕದನ ವಿರಾಮದಿಂದ ತುಸು ನಿಟ್ಟುಸಿರು ಬಿಟ್ಟಿರುವ ಪಾಕಿಸ್ತಾನಕ್ಕೆ ಉಸಿರುಗಟ್ಟಿಸಿದಂತಾಗಿದೆ. ಆಪರೇಷನ್ ಸಿಂಧೂರ ಉಗ್ರ ಸಂಹಾರ ಅನ್ನೋದು ಸ್ಪಷ್ಟ. ಆದರೆ ಉಗ್ರರನ್ನು ಪೋಷಿಸುತ್ತಿರುವ ಪಾಕಿಸ್ತಾನಕ್ಕೆ ಅದು ತನ್ನ ಮೇಲಿನ ದಾಳಿ ಎಂದೇ ಅನಿಸುತ್ತೆ. ಹೀಗಾಗಿ ಆಪರೇಷನ್ ಸಿಂಧೂರ ಅಂತ್ಯವಾಗಿಲ್ಲ ಎಂದು ಭಾರತ ಹೇಳಿರೋದ್ರಿಂದ ಮುಂದೆಯೂ ಇದೇ ಮಾರಿ ಹಬ್ಬ ಎಂದು ಪಾಕಿಸ್ತಾನ ಅನುಕ್ಷಣ ವಿಲವಿಲಾ ಅಂತ ಭಯದಿಂದ ಒದ್ದಾಡುತ್ತಿದೆ. ಭಾರತವನ್ನು ಕೆಣಕೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ, ದಾಳಿ ಮಾಡೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲದ ಸ್ಥಿತಿಯಲ್ಲಿ ಪಾಕಿಸ್ತಾನ ಸಿಕ್ಕಿಕೊಂಡಿದೆ. ಅದಾಗಿಯೂ ಭಂಡ ಧೈರ್ಯ ಮಾಡಿ ಭಾರತದ ಮೇಲೆ ಯುದ್ಧ ಸಾರಿದ್ರೆ ಗಾಜಾದಂತೆ ಪಾಕಿಸ್ತಾನ ಸ್ಮಶಾನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ.